ಪ್ರಪಂಚದ ಎಲ್ಲ ಸಾಮ್ರಾಜ್ಯಗಳ ಬಗ್ಗೆ ತಿಳಿದುಕೊಳ್ಳಲು ಕಿಂಗ್ಡಮ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಬನ್ನಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ? ಈಗ ನೋಡಿ, ಫ್ಯಾಮಿಲಿ ರಾಜಕಾರಣ ಅಂತ ಎಷ್ಟೋ ಜನ ಟಾರ್ಗೆಟ್ ಅನ್ನು ಮಾಡ್ತಾ ಇರ್ತಾರೆ. ನೋಡಿ, ಕುಮಾರಣ್ಣನ ಸರ್ಕಾರದ ಬಗ್ಗೆ ಟಾರ್ಗೆಟ್ ಮಾಡೋದಂತೂ ಅಷ್ಟು ಸರಿ ಇಲ್ಲ. ಯಾಕೆ ಅಂತಂದರೆ, ಫ್ಯಾಮಿಲಿ ಸಿನಿಮಾ ನೀವು ನೋಡೇ ಇದ್ದೀರಾ. ನೋಡಿ, ಫ್ಯಾಮಿಲಿ ಅಂತ ಬಂದರೆ ಅಪ್ಪ ಸಿನಿಮಾ ಮಾಡಿದರೆ ಮಗನೂ ಕೂಡ ಸಿನಿಮಾ ಮಾಡ್ತಾ ಇರ್ತಾರೆ. ಅಪ್ಪ ರಾಜಕೀಯ ಮಾಡಿದ್ರೆ ಮಕ್ಕಳು ಮೊಮ್ಮಕ್ಕಳು ಕೂಡ ರಾಜಕೀಯ ಮಾಡ್ತಾರೆ, ಇಲ್ಲ ಅಂತಲ್ಲ. ರಾಜಕೀಯ ಮಾತ್ರ ಅಲ್ಲ, ಯಾವುದೇ ಒಂದು ಕ್ಷೇತ್ರ ತಗೊಳ್ಳಿ, ಬಿಸ್ನೆಸ್ ಆಗ್ಬೋದು, ಒಂದು ಅಂಗಡಿ ಆಗ್ಬೋದು, ಏನೇ ಆಗ್ಬೋದು, ಒಂದು ಪೊಲೀಸ್ ಕಾನ್ಸ್ಟೇಬಲ್ ಮಗ ಆಗ್ಬೋದು, ನೆಕ್ಸ್ಟ್ ಪೊಲೀಸೇ ಆಗೋದು. ಹಾಗಾದರೆ ಈಗ ಕುಮಾರಣ್ಣ ಸರ್ಕಾರವನ್ನು ನೆಕ್ಸ್ಟು ನೋಡಿ, ಹಿಂದೆ ಎಲ್ಲ ಕುಮಾರಣ್ಣ ಸರ್ಕಾರ ಹೇಗೆಲ್ಲ ಆಳ್ವಿಕೆ ನಡೆಸಿತು, ಈಗ ಅದನ್ನೇ ಕೂಡ ತುಂಬ ಟಾರ್ಗೆಟ್ ಮಾಡ್ತಾರೆ ಜನ ಎಲ್ಲ. ಸರ್ಕಾರ ಅಂತ ಬಂದರೆ ಅಪ್ಪ ಮಕ್ಕಳು ಇಬ್ಬರು ಸರ್ಕಾರನೇ ಆಳ್ವಿಕೆ ಮಾಡ್ತಿರ್ತಾರೆ. ಸರ್ಕಾರ ಅಂತಲ್ಲ, ಗೌರ್ಮೆಂಟ್ ನಾವು ಏನೇ ನಡೆಸೋದು ಅಂತ ಏನೇ ಆಗಲಿ, ಒಂದು ರಾಜಕೀಯದಲ್ಲಿ ಒಂದು MLA ಆಗಲಿ, MP ಆಗಲಿ, ಅಪ್ಪ MP ಆದರೆ ಮಗ ಇನ್ನೊಬ್ಬ ಪಂಚಾಯತಿ ಮೆಂಬರು, ಇನ್ನೊಬ್ಬ ಸದಸ್ಯನೋ ಇಲ್ಲ ಇನ್ನೊಂದು ಏನೋ ರಾಜ್ಯಸಭಾ ಸದಸ್ಯನೋ ಆಗಿರ್ತಾನೆ. ಈ ರೀತಿ ಎಲ್ಲ ಮಾಡ್ತಾ ಇರೋದು ಸರಿನಾ? ಹಾಗಾದರೆ ಸ್ನೇಹಿತರೆ ನೋಡಿ, ಜನಗಳು ಕೂಡ ಡೌಟ್ ಪಡೋದಂತೂ ಸರಿ ಅಂತಲ್ಲ, ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಸರಿ ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ, ಈಗ ಅವ್ರ ಮಗ ರಾಜಕೀಯ ಕ್ಷೇತ್ರದಲ್ಲಿ ಅನುಭವ ಇದೆ, ಒಂದು ಅನುಭವ ಎಕ್ಸ್ಪೀರಿಯನ್ಸ್ ಇದೆ ಅಂತಂದರೆ ಮಾಡ್ಬೋದು, ಬೇರೆ ಇನ್ನೇನಿಲ್ಲ. ಈಗ ನೋಡಿ, ರಾಜಕೀಯ ಕ್ಷೇತ್ರದಲ್ಲಿ ಫ್ಯಾಮಿಲಿ ಕುಟುಂಬ ಅಂತ ಎಷ್ಟೋ ಜನ ಟಾರ್ಗೆಟ್ ಮಾಡ್ತಾರೆ. ಇವ್ರನ್ನೇ ಅಂತಲ್ಲ, ಎಲ್ಲರೂ ಅಷ್ಟೇ, ಎಲ್ಲ ರಾಜಕೀಯ ವ್ಯಕ್ತಿಗಳು ಆಲ್ಮೋಸ್ಟ್ ಮಕ್ಕಳು 90% ಎಲ್ಲರ ಮಕ್ಕಳು ರಾಜಕೀಯದಲ್ಲಿ ಅಪ್ಪ ಮಕ್ಕಳು ತಾತ ಮೊಮ್ಮಕ್ಕಳು ಇರ್ತಾರೆ. ಈಗ ಸಿನಿಮಾದಲ್ಲೂ ಅಷ್ಟೇ, ಸಿನಿಮಾ ಹೆಂಗೆ ರಾಜಕೀಯ ಹೆಂಗೆ ಸೇಮ್ ಅದೇ ಥರನೇ ಸಿನಿಮಾದಲ್ಲೂ ರಾಜಕೀಯ ಸೇಮ್. ಸಿನಿಮಾದಲ್ಲೂ ಸಾಧನೆ ಮಾಡಿ ರಾಜಕೀಯಕ್ಕೂ ಬಂದೇ ಬರ್ತಾರೆ. ಸಿನಿಮಾದಲ್ಲೂ ಕೂಡ ಅಪ್ಪ ತಾತ ಎಲ್ಲ ಸಿನಿಮಾದಲ್ಲಿ ನೋಡಿ, ಎಕ್ಸಾಂಪಲ್ ರವಿಚಂದ್ರನ್ ಸರ್ ಆಗ್ಬೋದು, ದರ್ಶನ್ ನಾವ್ಕರ್ ಆಗ್ಬೋದು, ಅವರೆಲ್ಲರೂ ಕೂಡ ಸಿನಿಮಾದಲ್ಲಿ ಅವ್ರ ತಂದೆ ಕಾಲದಿಂದನೂ ಸಿನಿಮಾ ಮಾಡಿದವರೆ, ಮಕ್ಕಳು ಸಿನಿಮಾ ಮಾಡಲೇಬೇಕು. ಅದೇ ಥರ ಇವರು ಕೂಡ ರಾಜಕೀಯ ಮಾಡ್ತಾರೆ ಅಷ್ಟೇ, ಬೇರೆ ಏನೇನಿಲ್ಲ. ಆದರೆ ನೋಡಿ, ಫ್ಯಾಮಿಲಿ ಕುಟುಂಬ ಅಂತ ಒಂದು ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಮ್ಮ ಜನ. ಆದರೂ ಕೂಡ ನೋಡಿ, ಕುಮಾರಣ್ಣ ಸರ್ಕಾರ ಹಿಂದೆ ಎಲ್ಲ ತುಂಬ ಡೆವಲಪ್ಮೆಂಟ್ ಮಾಡಿದೆ, ಅಭಿವೃದ್ಧಿ ಮಾಡಿದೆ, ತುಂಬ ಚೆನ್ನಾಗಿತ್ತು. ಸರ್ಕಾರ ಇದ್ದಾಗೆಲ್ಲ ತುಂಬ ಚೆನ್ನಾಗಿತ್ತು. ಈಗಂತೂ ಅಷ್ಟು ಸರ್ಕಾರ ಆಗಿಬಿಟ್ಟಿದೆ. ಈಗ ಏನೇನು ಅವ್ರ ಕೈಲಿ ಸರ್ಕಾರದಲ್ಲಿ, ಈಗ ನೋಡಿ ಕಾಂಗ್ರೆಸ್ ಸರ್ಕಾರದಲ್ಲಂತೂ ಏನೂ ಅಷ್ಟು ಬರ್ತಾ ಇಲ್ಲ. ನೋಡಿ, ಈಗ ಹಣಕಾಸು ವ್ಯವಸ್ಥೆನೇ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ. ಒಂದು ಹಣಕಾಸನ್ನು ಏನು ನಾವು ಕೂಡಿಕೊಬೇಕು ಅದೆಲ್ಲ ಇಲ್ಲವೇ ಇಲ್ಲ ಅವ್ರ ಹತ್ರ. ಹಣಕಾಸು ಅಂತ ಬಂದಾಗ ಒಂದು ಹಣಕಾಸು ಮಸೂದೆಯನ್ನು ಯಾವ ರೀತಿ ಹೊರಡಿಸ್ಬೇಕು, ಮತ್ತು ಸರ್ಕಾರದಲ್ಲಿ ಯಾವ ಥರ ಕೂಡಿಕೊಬೇಕು ಹಣಕಾಸು ವ್ಯವಸ್ಥೆಯನ್ನು, ಅದು ಅವ್ರಿಗೆ ಗೊತ್ತೇ ಇಲ್ಲ. ನೋಡಿ, ಯಾವುದೇ ಒಂದು ಕೇಸು, ಕೊಲೆ ಪ್ರಕರಣ ಏನೇ ಒಂದಾಗಲಿ ಅದನ್ನೆಲ್ಲ ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ತಾ ಇಲ್ಲ ಸರ್ಕಾರ. ಎಲ್ಲ ರೇಟ್ಗಳು ಮಾತ್ರ ಜಾಸ್ತಿ ಅಲ್ಲ, ಎಲ್ಲ ವಿವಿಧ ಎಲ್ಲ ಥರದ್ದು ಕೂಡ ತುಂಬ ನೆಗೆಟಿವ್ ಆಗಿ ನಡ್ಕೋತಾ ಇದೆ ಈಗಿರೋ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಹಾಗಾದರೆ ನಮ್ಮ ನೆಕ್ಸ್ಟು ಕುಮಾರಣ್ಣ ಸರ್ಕಾರ ನೆಕ್ಸ್ಟ್ ಅದು ಏನಾದರೂ ಬಂದರೆ ಅಕಸ್ಮಾತ್ ನೆಕ್ಸ್ಟು ಅಭಿವೃದ್ಧಿಯತ್ತ ಸಾಗುತ್ತಾ ನಮ್ಮ ಕರ್ನಾಟಕ? ನೋಡಿ, ಅಭಿವೃದ್ಧಿ ಅಂತಂದರೆ ಸುಮ್ಮನೆ ಅಂತಲ್ಲ, ಸರ್ಕಾರದಿಂದ ಇಷ್ಟಿಂತ ಯೋಜನೆಗಳಿಗೆ ಹಣ ಬಿಡುಗಡೆಗೆ ಮಾಡಲೇಬೇಕು, ಜನ ಕೇಳಿದ್ರಿಂದ ಕೊಡಲೇಬೇಕು, ಅಲ್ಲಿ ಬೇರೆ ಏನೇನಿಲ್ಲ. ನೋಡಿ, ಕುಮಾರಣ್ಣ ಸರ್ಕಾರ ನೆಕ್ಸ್ಟು ದೇವೇಗೌಡ ಸರ್ಕಾರ ಏನಾದರೂ ಬಂದರೆ ಅಕಸ್ಮಾತು ನೋಡಿ, ಆದರೂ ಕೂಡ ಹಿಂದೆ ಎಲ್ಲ ತುಂಬ ಫೇಮಸ್ ಆಗಿತ್ತು ನಮ್ಮ ದೇವೇಗೌಡ ಕುಮಾರಣ್ಣ ಸರ್ಕಾರ ಅಂತೂ. ಹಿಂದೆ ನೀವು ನೋಡ್ತಾ ಇರ್ಬೋದು, ಅದರಲ್ಲೂ ನಮ್ಮ ಮಂಡ್ಯ ಅಂತಲ್ಲ, ಎಲ್ಲ ಕಡೆ ಆಲ್ಮೋಸ್ಟು ದಕ್ಷಿಣ ಕರ್ನಾಟಕದಲ್ಲಂತೂ ದೊಡ್ಡ ಸದ್ದು ಮಾಡಿತ್ತು ನಮ್ಮ ಕುಮಾರಣ್ಣ ಸರ್ಕಾರ. ಬಟ್ ಪತನ ಆಗಿದ್ದು ಬೇರೆ ವಿಷಯ. ಆದರೆ ಸದ್ಯಕ್ಕೀಗ ಮುಂದೆ ಬರುತ್ತೆ, ಮುಂದೆ ಕೂಡ ಕುಮಾರಣ್ಣ ಸರ್ಕಾರ ಮುಂದೆ ಬರ್ಬೋದು, ಅದೆಲ್ಲ ಬೇರೆ ವಿಷಯ. ಹಾಗಾದರೆ ನೋಡಿ ಸ್ನೇಹಿತರೆ, ಈಗ ಕುಮಾರಣ್ಣ ಸರ್ಕಾರದಲ್ಲಿ ಏನೇನು ಮುಂದೆ ಡೆವಲಪ್ಮೆಂಟ್ ಆಗ್ಬೋದು ಬಂದರೆ ಅಕಸ್ಮಾತು ನೋಡಿ, ಅವರ ಫ್ಯಾಮಿಲಿ ರಾಜಕಾರಣದಲ್ಲಿ ರಾಜಕೀಯನೇ ಮುಡಿಪಾಗಿಟ್ಬಿಟ್ಟಿದ್ದಾರೆ. ಅವ್ರ ಫ್ಯಾಮಿಲಿನೇ ದುಡಿತಾ ಇದ್ದಾರೆ, ರಾಜಕೀಯಕ್ಕೋಸ್ಕರ ದುಡಿತಾ ಇದ್ದಾರೆ, ಕಷ್ಟಪಡ್ತಿದ್ದಾರೆ. ಎಷ್ಟೋ ಜನಗಳಿಗೆ ಎಷ್ಟೋ ನೆರವಾಗಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆ ಅಭಿವೃದ್ಧಿ ಏನೇನು ಮಾಡಿದ್ದಾರೆ ಅಂತ ಅನ್ನೋದು ಕೂಡ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ ವಿಡಿಯೋದ ಮೂಲಕ. ಯಾಕೆಂತಂದರೆ ಅಭಿವೃದ್ಧಿ ಅಂತ ಬಂದಾಗ ಸುಮ್ಮನೆ ಏನೋ ಒಂದು ಸಣ್ಣ ಇನ್ವೆಸ್ಟ್ ಮಾಡಿಬಿಡೋದು, ಅಭಿವೃದ್ಧಿ ಮಾಡಿಬಿಡೋದು, ಜನಗಳಿಗೆ ಹೆಲ್ಪ್ ಮಾಡೋದು ಅದಲ್ಲ. ನೋಡಿ, ಜನಗಳಿಗೆ ಅಂತಂದರೆ ಒಂದು ಸಣ್ಣ ಪುಟ್ಟ ಕಾಲುವೆ ನೀರಾವರಿ ಮಾಡ್ಕೊಡ್ಬೇಕಾಗತ್ತೆ, ದೊಡ್ಡ ಒಂದು ಕಾಲುವೆಗೆ ನೀರನ್ನು ಬರ್ಸ್ಕೊಡ್ಬೇಕಾಗತ್ತೆ. ಎಲ್ಲಿಂದ ಒಂದು KRS ಡ್ಯಾಮ್ ಆಗ್ಬೋದು, ಎಲ್ಲೆಲ್ಲ ಒಂದು ದೊಡ್ಡ ಡ್ಯಾಮ್ಗಳಿರುತ್ತೋ ಅಲ್ಲೆಲ್ಲ ನಾವು ಭೇಟಿ ನೀಡಿ ಇಂಥ ನೋಡಿ, ಆ ಕ್ಷೇತ್ರದ MLAಗಳು MP ಗಳು ಅಂತ ನಾವೇನು ಕರಿತೀವಿ, MLAಗಳೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ MLAಗಳೇ ಆ ಕ್ಷೇತ್ರದಲ್ಲಿ ಯಾವ ಡ್ಯಾಮ್ ಬರುತ್ತೆ, ಯಾವ ಡ್ಯಾಮಿಂದ ನಮ್ಮ ಜನಗಳಿಗೆ, ಆಯಾ ಹಳ್ಳಿಗಳಿಗೆ ಒಂದು ಹೊಳೆ ಮೂಲಕ ನೀರು ಹೋಗಲೇಬೇಕು. ನೀರು ಹೋಗೋದು ಮಾತ್ರ ಅಲ್ಲ, ಎಲ್ಲ ವ್ಯವಸ್ಥೆಯಲ್ಲಿ ಕಲ್ಪಿಸ್ಕೊಡ್ಲೇಬೇಕು ಅನ್ನೋದು ಆ MLAಗಳ ಕೈಲಿರುತ್ತೆ. ನೆಕ್ಸ್ಟು ಆ ರಾಜ್ಯದ ಮುಖ್ಯಮಂತ್ರಿ ಅಲ್ಲಿಂದ ಮತ್ತು ನೀರು ವ್ಯವಸ್ಥೆ ಆಗಲಿ ಇನ್ನೊಂದೇ ಆಗಲಿ MLA MP ಗಳ ಕೈಗೆ ಕೊಟ್ಬಿಡ್ತಾರೆ. ಅದನ್ನೆಲ್ಲ ಮಾಡ್ತಾರೆ. ನಿಜವಾಗ್ಲೂ ರಾಜಕೀಯ ವ್ಯಕ್ತಿಗಳು ಅಂತಂದರೆ ಇಷ್ಟು ಕೀಳಾಗಿ ನೋಡೋದು ಹೊಗಳೋದು ಅಂತೆಲ್ಲ ಏನಿಲ್ಲ, ಅದೆಲ್ಲ ಮಾಡೇ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲರೂ ಕೂಡ. ನೋಡಿ, ಎಷ್ಟೋ ಜನ ಕೆಲವು ಪೊಲಿಟಿಕಲ್ ಪಾರ್ಟೀಸ್ ಅಂತ ಬಂದರೆ ತುಂಬ ಕೀಳಾಗಿ ನೋಡೋದಾಗಲಿ ಇನ್ನೊಂದಾಗಲಿ ಎಲ್ಲ ಮಾಡ್ತಿರ್ತಾರೆ. ಆದರೆ ನೋಡಿ, ಈಗ ಸರ್ಕಾರ ಅಂತ ಬಂದರೆ ಒಂದು ಸರ್ಕಾರವನ್ನು ನಿಭಾಯಿಸೋದು ಅಂತಂದರೆ ಅಷ್ಟು ಈಸಿ ಅಲ್ಲ. ಈಗ ನೋಡಿ, ಒಂದು ಏನೋ ಬಿಸ್ನೆಸ್ ಸಣ್ಣ ಪುಟ್ಟ ಒಂದು ಚಿಕ್ಕ ಒಬ್ಬ ರೈತನೂ ಕೂಡ ಒಂದು ಹೊಲದಲ್ಲಿ ಹೇಗೆ ಗದ್ದೆಯಲ್ಲಿ ಬೆಳೆದು ಯಾವ ರೀತಿ ಒಂದು
ಐಡಿಯಾ ಉಪಯೋಗಿಸಿ ಏನೇನಾದರೂ ಒಂದು ಗೊಬ್ಬರ ಹಾಕಿ ಒಂದು ನೀರು ಹಾಯಿಸಿ ಒಂದು ಬೆಳೆನ ಬೆಳೆದು ಒಂದು ಮಾರ್ಕೆಟ್ಗೆ ತರ್ತಾನೋ ಅದೇ ರೀತಿ ಸರ್ಕಾರನೂ ಕೂಡ ಅಷ್ಟೇ ಜನಗಳ ಆಯ್ಕೆ ಮಾಡಿರ್ತಾರೆ. ಜನಗಳನ್ನ ಮಾತ್ರ ಅಲ್ಲ, ಅಲ್ಲಿ ಒಂದು ಒಬ್ಬ ಸಭಾಪತಿ ಅಧ್ಯಕ್ಷ ಆಗಬೇಕು ಅಂದರೆ ಸರ್ಕಾರದಲ್ಲಿ ಒಬ್ಬ ಅಧ್ಯಕ್ಷ ಕೂರಬೇಕು ಅಂತಂದರೆ ತುಂಬ ಕಷ್ಟ ಇರುತ್ತೆ. ಒಬ್ಬ ಮುಖ್ಯಮಂತ್ರಿ ಆಗಬೇಕು ಅಂದರೆ ಆ ಮುಖ್ಯಮಂತ್ರಿ ಕೈಲಿಂದ ನೆಕ್ಸ್ಟು ಎಲ್ಲ MLA MP ಗಳ ಕೈಲಿ, ನಮ್ಮ ಮೆಂಬರ್ಸ್ ಕೈಲಿ, ಪಂಚಾಯತಿ ಮೆಂಬರ್ಸ್ ಆಗ್ಬೋದು, ಇನ್ನೊಬ್ಬರ ಕೈಲಿ ಜಿಲ್ಲಾ ಪಂಚಾಯತಿ GP ZP TP ಅಂತ ನಾವೇನು ಕರಿತೀವಿ, ಎಲ್ಲ ಕೈಗೆಲ್ಲ ಬಂದು ಆ ಬಂದು ಆ ಸರ್ಕಾರ ನಡೆಸಬೇಕು ಅಂತಂದರೆ ಒಬ್ಬನ ಕೈಲಿ ಆಗಲ್ಲ. ಅದು ಎಲ್ಲ ಅವ್ರ ಕೆಳಗಡೆ ಬಂದು ನಡೆಸ್ಬೇಕಷ್ಟೇ. ಅವ್ರ ಕೆಳಗಡೆ ಹಂಗೆ ನಡೆಸಿದಾಗಲೇ ಸರ್ಕಾರ ಅಂತ ಅಂದ್ಕೊಳ್ಳೋದು. ಆದರೆ ಸರ್ಕಾರ ನಡೆಸೋದು ಅಷ್ಟು ಈಸಿ ಕೆಲಸ ಅಲ್ಲ. ಆದರೂ ಕೂಡ ನೋಡಿ, ಈಗ ಫ್ಯಾಮಿಲಿ ಕುಟುಂಬ ನೋಡಿ, ಇವ್ರ ಫ್ಯಾಮಿಲಿ ದುಡಿತಾ ಇದೆ. ಈ ಫ್ಯಾಮಿಲಿಗಳು ಒಂದು ಇವ್ರದೇ ಅಂತಲ್ಲ, ಎಲ್ಲ ಆಲ್ಮೋಸ್ಟು ರಾಜಕೀಯದಲ್ಲಿ ಅವ್ರವ್ರ ಅಪ್ಪ ಮಕ್ಕಳು ಮೊಮ್ಮಕ್ಕಳು ಕೂಡ ರಾಜಕೀಯವನ್ನೇ ಮುಡಿಪಾಗಿಟ್ಟಿದ್ದಾರೆ. ಆದರೆ ನೆಕ್ಸ್ಟ್ ಮುಂದೆ ಹೋಗ್ತಾ ಏನಾಗ್ಬೋದು, ಮುಂದೆ ಅಕಸ್ಮಾತ್ ನಮ್ಮ ಕುಮಾರಣ್ಣ ಸರ್ಕಾರ ಅಭಿವೃದ್ಧಿ ಏನಾದರೂ ಎಷ್ಟು ಅಭಿವೃದ್ಧಿ ಡೆವಲಪ್ಮೆಂಟ್ ಆಗ್ಬೋದು ಬಂದರೆ, ಅಕಸ್ಮಾತು ನಾನು ಹೇಳೋ ಪ್ರಕಾರ ಬಂದರೆ ಅಕಸ್ಮಾತ್ ಡೆವಲಪ್ಮೆಂಟ್ ಆಗ್ಬೋದೋ ಇಲ್ವೋ ಹೇಳೋಕ್ಕಾಗಲ್ಲ. ಆದರೆ ಮುಂದೆ ಅಂತೂ ಡೆವಲಪ್ಮೆಂಟ್ ಹಾಗೇ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕೆಂದರೆ ಈಗಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ನೋಡಿ, ಅಭಿವೃದ್ಧಿಯನ್ನು ಮಾತ್ರ ಅಲ್ಲ, ಏನು ಕರೆಕ್ಟಾಗಿ ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಮ್ಮ ಪ್ರಕಾರ ನೋಡಿ, ರೇಟ್ ಮಾತ್ರ ಜಾಸ್ತಿ ಅಲ್ಲ, ಎಲ್ಲ ಥರದ್ದು ಒಂದು ಈಗೇನಿದೆ ಎಲ್ಲ ಥರದ್ದು ಕೊಟ್ಟಿದ್ದರಿಂದ ಕರೆಕ್ಟಾಗಿ ಕೊಡ್ತಾ ಇಲ್ಲ, ಎಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಈ ವ್ಯವಸ್ಥೆ ಸರಿ ಇಲ್ಲ, ಆ ವ್ಯವಸ್ಥೆ ಸರಿ ಇಲ್ಲ, ಇದು ಬೇಡ ಅದು ಬೇಡ ಅಂತ ಅಂದ್ಬಿಟ್ಟು ಈಗಾಗಲೇ ನೀವು ಎಕ್ಸಾಂಪಲ್ ನೋಡಿರ್ಬೋದು, ಎಲ್ಲ ಒಂದು ಪದ್ಧತಿಯನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಇದೆಲ್ಲ ನಡೆಯುತ್ತಾ ಸರ್ಕಾರ ಮುಂದೆ ನೋಡೋಣ.